ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲರಿಗೂ ಕೂಡ ಸ್ವಾಗತ. ನಿನ್ನೆ ದಿನ ನಾವು 10 ಕ್ವಶನ್ಗಳ ಮೂಲಕವಾಗಿ ಇನ್ನರ್ ಪ್ಲಾನೆಟ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತಾ ಇದ್ವಿ. ಹಾಗೆ ಇವತ್ತು 10 ಕ್ವಶನ್ಗಳ ಮೂಲಕವಾಗಿ ಅದೇ ಇನ್ನರ್ ಪ್ಲಾನೆಟ್ಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ, 11ನೇ ಕ್ವಶನ್ ಏನು ಅಂತ ಹೇಳಿದ್ರೆ, ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವುದು ಅಂತ, ತುಂಬಾ ವೈಬ್ರೆಂಟ್ ಆಗಿ ತುಂಬಾ ಹೊಳಿತಾ ಇರತಕ್ಕಂಥ ಗ್ರಹ ಯಾವುದು ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಬುಧನ, ಶುಕ್ರನ, ಭೂಮಿನ, ಮಂಗಳನ ಅಂತ ಹೇಳಿದ್ರೆ ಆನ್ಸರ್ ಶುಕ್ರ. ಯಾಕೆಂದ್ರೆ ಬೆಳ್ಳಿ ಚುಕ್ಕಿ ಗ್ರಹ ಅಂತಾನೂ ಕೂಡ ಕರಿತೀವಿ. ಬೆಳಗಿನ ಟೈಮಲ್ಲಿ 6 ಗಂಟೆ ಒಳಗಡೆ ಅಥವಾ 6:30 ಒಳಗಡೆ ನಾವು ಬರಿಗಣ್ಣಿನಿಂದನೂ ಕೂಡ ಈ ಶುಕ್ರನನ್ನ ನೋಡಬಹುದಾಗಿದೆ. ಸೊ ಇಲ್ಲಿ ನೋಡಿ, ಸೊ ಇದು ಬುಧ ಆದ್ರೆ ಇದು ವೀನಸ್. ಸೊ ವೀನಸ್ ಉಳಿತಾ ಯಾಕೆ ಉಳಿತಾ ಇದೆ ಅನ್ನೋದನ್ನ ನೆಕ್ಸ್ಟ್ ಕ್ವಶನ್ಗಳ ಮೂಲಕ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಶುಕ್ರ ಗ್ರಹ ಹೊಳೆಯಲು ಕಾರಣವೇನು? ಶುಕ್ರನಲ್ಲಿನ ಆಲ್ಬಿಡೋ ಪ್ರಮಾಣ ಹೆಚ್ಚು, ಸಲ್ಫ್ಯೂರಿಕ್ ಅಂಡ್ ನೈಟ್ರಿಕ್ ಆಮ್ಲದ ಇರುವಿಕೆ. ಆನ್ಸರ್ ಮೇಲಿನ ಎರಡೂ ಉತ್ತರಗಳು ಸರಿ ಇದಾವ ಅಥವಾ ಡಿನಾ? ಅಂದ್ರೆ ಎ ಆನ್ಸರ್ ಸರಿನಾ, ಬಿ ಆನ್ಸರ್ ಸರಿನಾ, ಸಿನಾ ಅಥವಾ ಡಿನಾ ಅಂತ ಹೇಳಿದ್ರೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಎರಡೂ ಆನ್ಸರ್ ಆಗತ್ತೆ. ಎರಡೂ ಆನ್ಸರ್ ಆಗತ್ತೆ. ವಾಟ್ ಇಸ್ ಆಲ್ಬಿಡೋ ಅಂತ ಹೇಳಿದ್ರೆ ಸೂರ್ಯನಿಂದ ಬಂದಿರತಕ್ಕಂಥ ಸನ್ರೈಸ್ ಅನ್ನ ಪಡ್ಕೊಂಡು ಇದೆಷ್ಟು ಅಬ್ಸರ್ವ್ ಮಾಡಿಕೊಂಡು ಎಷ್ಟನ್ನ ಹೊರಗಡೆ ಬಿಡತ್ತೆ ಅನ್ನೋದನ್ನ ಆಲ್ಬಿಡೋ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಇದು ಮೋರ್ ದೆನ್ 75% ತನ್ನ ಲೈಟ್ ಅನ್ನ ಹೊರಗೆ ಬಿಡತ್ತೆ. ಸೊ ಆದ್ರಿಂದ ಅದೇನ ಕಾಣುತ್ತೆ, ನಮಗೆ ಬ್ರೈಟ್ ಆಗಿ ಕಾಣುತ್ತೆ. ಸೊ ನಮಗೆ ನಮ್ಮ ಭೂಮಿ ಎಷ್ಟು ಬಿಡುತ್ತೆ ಅಂದ್ರೆ 51% ಅಷ್ಟು ಬಿಡುತ್ತೆ. ಸೊ ಆದ್ರಿಂದ ಅದು ಅಷ್ಟು ನೀಲಿಯಾಗಿ ಕಾಣೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಆದ್ರಿಂದ ಇಲ್ಲಿನ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಮೇಲಿನ ಎರಡೂ ಉತ್ತರಗಳು ಸರಿಯಾಗತ್ತೆ. ಯಾವ ಆಂತರಿಕ ಗ್ರಹ ಗಡಿಯಾರದ ದಿಕ್ಕಿನಲ್ಲಿ ಸೂರ್ಯನನ್ನ ಸುತ್ತುತ್ತದೆ? ಸೊ ಈಸ್ಟ್ ಟು ವೆಸ್ಟ್ ರೊಟೇಷನ್ ಆಗಬೇಕು. ಇಲ್ಲಿ ವೆಸ್ಟ್ ಟು ಈಸ್ಟ್ ರೊಟೇಷನ್ ಆಗೋದನ್ನ ಆಂಟಿ ಕ್ಲಾಕ್ ವೈಸ್ ಅಂತೀವಿ. ಇದು ಕ್ಲಾಕ್ ವೈಸ್. ಸೊ ಯಾವುದು ಬುಧನ, ಶುಕ್ರನ, ಭೂಮಿನ, ಮಂಗಳನ ಅಂತ ಹೇಳಿದ್ರೆ ಒಂದು ಇಮೇಜ್ ನೋಡ್ಕೊಂಡ್ರೆ ಗೊತ್ತಾಗತ್ತೆ. ನೋಡಿ, ವೀನಸ್ ಇದನ್ನ ನಾವು ನಾರ್ತ್ ಅಂತ ಅನ್ಕೊಂಡ್ರೆ ಇದು ಸೌತ್, ಇದು ಈಸ್ಟ್, ಇದು ವೆಸ್ಟ್. ಸೊ ಈಗ ವೀನಸ್ ಯಾವ ಕಡೆಯಿಂದ ತಿರುಗ್ತಾ ಇದೆ ಅಂತ ಹೇಳಿದ್ರೆ ಈಸ್ಟಿನಿಂದ ವೆಸ್ಟ್ಗೆ, ಅಂದ್ರೆ ಪೂರ್ವದಿಂದ ಪಶ್ಚಿಮದ ಕಡೆಗೆ ಇದು ತಿರುಗ್ತಾ ಇದೆ. ಸೊ ನಮ್ಮ ಭೂಮಿ ಯಾವ ಕಡೆಯಿಂದ ತಿರುಗತ್ತೆ ಅಂದ್ರೆ ವೆಸ್ಟಿನಿಂದ ಈಸ್ಟಿಗೆ ತಿರುಗತ್ತೆ. ಸೊ ಇದನ್ನ ಆಂಟಿ ಆಗಿ ನೋಡ್ತೀವಿ ಅಥವಾ ಆಂಟಿ ಕ್ಲಾಕ್ ವೈಸ್ ನೋಡ್ತೀವಿ, ಇದು ಕ್ಲಾಕ್ ವೈಸ್ ಆಗಿ ನೋಡುತ್ತೀವಿ. ಸೊ ಆನ್ಸರ್ ಯಾವುದು ಇದಕ್ಕೆ ಅಂತ ಹೇಳಿದ್ರೆ ಆನ್ಸರ್ ಇಸ್ ಬಿ, ಶುಕ್ರ. ನೆಕ್ಸ್ಟ್ ಕ್ವಶನ್. ಶುಕ್ರನ ಅಕ್ಷಭ್ರಮಣದ ರೊಟೇಷನ್ ಅವಧಿ ಎಷ್ಟು? 243 ದಿನಗಳನ್ನ, 244 ದಿನಗಳ, 245 ದಿನಗಳ, 246 ದಿನಗಳ ಅಂತ ಹೇಳಿದ್ರೆ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ 243 ದಿನಗಳು ತನ್ನನ್ನ ತಾನು ಸುತ್ತಕೊಳ್ಳೋದಕ್ಕೆ, ಒಂದು ಸುತ್ತು ಬರೋದಕ್ಕೆ ತೆಗೆದುಕೊಳ್ಳತಕ್ಕಂಥ ದಿನ. ಅಂದ್ರೆ ಒಂದು ದಿನ ನಮ್ಮಲ್ಲಿ 24 ಗಂಟೆ ಅಲ್ವಾ? ಅಂದ್ರೆ ಒಂದು ಭೂಮಿ ದಿನ ಅಂತ ಹೇಳಿದ್ರೆ ಅದು ಶುಕ್ರನಿಗೆ ಎಷ್ಟಾಗತ್ತೆ? 243 ದಿನ ಆಗತ್ತೆ. ಸೊ ಆದ್ರಿಂದ ಇದು ರೆವಲ್ಯೂಷನ್ಗಿಂತ ತನ್ನನ್ನ ತಾನು ಸುತ್ಕೊಂಡು ಬರೋತಕ್ಕಂಥದ್ದೇ ಇದು ಹೆಚ್ಚಿನ ಅವಧಿಯನ್ನ ತೆಗೆದುಕೊಳ್ಳುತ್ತೆ. ಯಾವುದು? ಶುಕ್ರ. ಸೊ ಇಲ್ಲೇ ಇದೆ ನೋಡಿ, ಒನ್ ಡೇ ಆನ್ ವೀನಸ್ 243 ಅರ್ತ್ ಡೇಸ್. ನಮ್ಗೆ ಒಂದು ದಿನ ಅಂದ್ರೆ 24 ಗಂಟೆ. ಅರ್ಥ ಆಗ್ತಿದ್ಯಾ? ಸೊ ಅದು 24 ಗಂಟೆ ಅಂದ್ರೆ ಒಂದ್ ದಿನ ಅಂತ ಕಳ್ಕೊತೀವಿ. ಇದಕ್ಕೆ ಒಂದು ದಿನ ಆಗ್ಬೇಕು ಅಂತ ಹೇಳಿದ್ರೆ 243 ದಿನ ಆಗ್ಬೇಕು. ಸೊ ಆದ್ರಿಂದ 243 ದಿನಗಳ ಇದರ ರೊಟೇಷನ್ ಅವಧಿ ಇದೆ. ನೋಡಿ, ಇದು ಇಲ್ಲಿ ರೆವಲ್ಯೂಷನ್ ತೋರಿಸ್ತಾ ಇದೀವಿ. ಸೊ ಹಿಂಗೆ ಒಂದು ಸುತ್ತಾಗಿ ಬರೋದಕ್ಕೆ ಅದು 243 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಹಂಗೆ ಈ ಸೂರ್ಯನನ್ನ ಸುತ್ತಾಕೊಂಡ್ಬರೋದಕ್ಕೆ ಎಷ್ಟು ದಿನ ತಗೊಳುತ್ತೆ ಅಂತ ಹೇಳಿದ್ರೆ 225 ದಿನಗಳನ್ನ ತೆಗೆದುಕೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್. ಶುಕ್ರನ ಪರಿಭ್ರಮಣದ ಅವಧಿ ಎಷ್ಟು? ರೆವಲ್ಯೂಷನ್
225, 226, 227, 228 ಅಂತ ಹೇಳಿದ್ರೆ 225 ದಿನಗಳು. ನೆಕ್ಸ್ಟ್ ಕ್ವಶನ್, ಯಾವ ಯುದ್ಧ ದೇವತೆಯ ಹೆಸರನ್ನ ಮಂಗಳಕ್ಕೆ ಇಡಲಾಗಿದೆ? ರೋಮನ್ ದೇವತೆಯನ್ನ, ಇಟಲಿಯನ್ ದೇವತೆಯನ್ನ, ಇಂಗ್ಲಿಷ್ ದೇವತೆಯನ್ನ, ಯಾವುದೂ ಅಲ್ಲ ಅಂತ ಹೇಳಿದ್ರೆ ರೋಮನ್ ದೇವತೆಯ ಮಾರ್ಸ್ ಅಂತಕ್ಕಂಥ ಹೆಸರನ್ನ ನಾವು ಮಂಗಳ ಗ್ರಹಕ್ಕೆ ಇಟ್ಟಿದ್ದೇವೆ. ಸೊ ಆದ್ರಿಂದ ಆನ್ಸರ್ ಯಾವುದು ಅಂತ ಹೇಳಿದ್ರೆ ರೋಮನ್. ಮಂಗಳ ಗ್ರಹವನ್ನ ಕೆಂಪು ಗ್ರಹವೆಂದು ಕರೆಯಲು ಕಾರಣವೇನು? ಆಪ್ಷನ್, ಐರನ್ ಓರ್ ಹೆಚ್ಚಾಗಿರುವುದರಿಂದ, ಐರನ್ ಆಕ್ಸೈಡ್ ಹೆಚ್ಚಾಗಿರುವುದರಿಂದ, ಐರನ್ ಇಲ್ಲದಿರುವುದರಿಂದ, ಡಿ ಮೇಲಿನ ಯಾವುದೂ ಅಲ್ಲ. ಸೊ ನಮಗೆ ತುಂಬಾ ಹೆಚ್ಚಾಗಿ ಅಂದ್ರೆ ಕೆಂಪು ಮಣ್ಣು ಕೂಡ ಯಾವ ಕಾರಣದಿಂದ ಕಾಣುತ್ತೆ ಕೆಂಪಾಗಿ ಅಂತ ಹೇಳಿದ್ರೆ ಅದೇ ಐರನ್ ಆಕ್ಸೈಡ್ ಇರಬೇಕು. ಸೊ ಹಂಗೆ ಮಾರ್ಸು ಕೂಡ ತುಂಬಾ ಕೆಂಪಾಗಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಅಲ್ಲೂ ಕೂಡ ಯಾವ್ದು ಜಾಸ್ತಿ ಇದೆ ಅಂತ ಹೇಳಿದ್ರೆ ಐರನ್ ಆಕ್ಸೈಡ್ ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿಗೆ ಮಂಗಳ ಯಾವ ರೀತಿ ಕಾಣುತ್ತೆ ಅಂದ್ರೆ ಕೆಂಪಾಗಿ ಕಾಣುತ್ತೆ. ಮಂಗಳನ ನೈಸರ್ಗಿಕ ಉಪಗ್ರಹಗಳು ಯಾವುವು? ಡಿಮೋಸ್ ಅಂಡ್ ಸಿರಿಸಾ, ಡಿಮೋಸ್ ಅಂಡ್ ಫೈಬೋಸಾ, ಫೈಬೋಸ್ ಅಂಡ್ ಮೆಕ್ಮೆಕಾ, ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ರೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಇದು ಮಾರ್ಸ್ ಅಂತ ಹೇಳಿದ್ರೆ ಈ ಮಾರ್ಸಿನ ಸುತ್ತ ಇದು ಸುತ್ತುತ್ತಾ ಇದೆ. ಒಂದು ಫೋಬೋಸ್, ಇನ್ನೊಂದು ಡೆಮೋಸ್. ಸೊ ಇಲ್ಲಿ ಮಂಗಳ ಹೇಗೆ ಸೂರ್ಯನನ್ನ ಸುತ್ತುತ್ತಾ ಇರುತ್ತೋ ಹಿಂಗೆ ಅದೇ ತರ ಇದರ ಎರಡು ಗ್ರಹಗಳು ಏನ್ ಮಾಡ್ತಾ ಇರತ್ತೆ, ಇದನ್ನ ಸುತ್ತುತ್ತಾ ಹೋಗ್ತಾವ್. ಅರ್ಥ ಆಗ್ತಿದ್ಯಾ? ಅಂದ್ರೆ ಇದನ್ನ ಸುತ್ಕೊಳ್ಳೋದ್ರ ಜೊತೆಗೆ ಇದನ್ನು ಸುತ್ಕೊಂಡ್ ಬಂದಂಗೆ ಆಯ್ತು ಅಲ್ಲಿಗೆ. ಸೊ ಆದ್ರಿಂದ ಆನ್ಸರ್ ಯಾವ್ದಿಲ್ಲಿ ಅಂತ ಹೇಳಿದ್ರೆ ಡಿಮೋಸ್ ಅಂಡ್ ಫೈಬೋಸ್. ಭಾರತದ ಮೊದಲ ಅಂತರ್ಗ್ರಹ ಶೋಧನೆ ಉಪಗ್ರಹ ಯಾವ ಗ್ರಹಕ್ಕೆ ಸಂಬಂಧಿಸಿದೆ? ಅಂದ್ರೆ ನಾವು ಫಸ್ಟ್ ಟೈಮ್ ಏನ್ ಎಕ್ಸ್ಪಿಡೇಷನ್ ಅನ್ನ ಮಾಡೋದಲ್ಲ, ನಾವು ಔಟರ್ ಪ್ಲಾನೆಟ್ ಅಂದ್ರೆ ಭೂಮಿಯನ್ನ ಬಿಟ್ಟು ಬೇರೆ ಇನ್ನಿತರ ಚಂದ್ರನನ್ನ ಬಿಟ್ಟು ಇನ್ನಿತರ ಗ್ರಹಗಳ ಬಗ್ಗೆಗೆ ಅಭಿಯಾನವನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಾಗ ಮೊದಲ ಬಾರಿಗೆ ಯಾವ ಗ್ರಹಕ್ಕೆ ನಾವು ಎಕ್ಸ್ಪಿಡೇಷನ್ ಅನ್ನ ಸ್ಟಾರ್ಟ್ ಮಾಡಿದ್ವಿ ಅಂತ ಕೇಳ್ತಾ ಇದ್ದಾರೆ. ಬುಧನ, ಶುಕ್ರನ, ಭೂಮಿನ, ಮಂಗಳನ ಅಂತ ಕೇಳಿದ್ರೆ ಆನ್ಸರ್ ನೋಡೋಕ್ಕೂ ಮೊದಲು ಒಂದು ಇಮೇಜ್ ನ ನೋಡ್ಕೊಂಡ್ ಬರೋಣ. ಸೊ ಇದು ನಮ್ದು ಮಾಮ್. ಮಾರ್ಸ್ ಆರ್ಬಿಟರ್ ಅಂತ ಹೇಳಿ ಕರಿತೀವಿ. ಸೊ ಮಾರ್ಸ್ ಆರ್ಬಿಟರ್ನ ನಾವು ಯಾವತ್ತು ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ರೆ 2013 ಲಾಂಚ್ ಮಾಡ್ತೀವಿ. ಅದು ಅರೈವಲ್ ಯಾವಾಗ 2014 ಆಗುತ್ತೆ. ಸೊ ಟೋಟಲ್ ಟ್ರಾವೆಲ್ 299 ದಿನಗಳಿಂದ ಇಲ್ಲಿಂದ ಹೊರಟು ಅದು ಎಲ್ಲಿಗೆ ಬಂದಿರುತ್ತೆ, ಇಲ್ಲಿಗೆ ಬಂದು ಸೇರಿರುತ್ತೆ. ಸೊ ಸೇರಿದ ಮೇಲೆ ಅದೇನ್ ಮಾಡುತ್ತೆ, ಅದರ ಆರ್ಬಿಟ್ ನಲ್ಲಿ ಸುತ್ತುತ್ತಾ ಹೋಗುತ್ತೆ. ಸುತ್ತೋದ್ರ ಮೂಲಕವಾಗಿ ಏನ್ ಮಾಡುತ್ತೆ, ಇಲ್ಲಿ ಏನೇನಾಗ್ತಾ ಇದೆ ಅನ್ನೋದನ್ನೆಲ್ಲವನ್ನು ಕೂಡ ಇದು ಅಂಡಾಕಾರದ ಪಥದಲ್ಲೇ ಸುತ್ತುತ್ತಾ ಹೋಗುತ್ತೆ. ಆಮೇಲೆ ಪ್ರಪಂಚದಲ್ಲಿ ಮೊದಲ ಬಾರಿಗೆ ಅತಿ ಕಡಿಮೆ ಬಜೆಟ್, ಇದು ಮುಖ್ಯವಾಗಿರೋದು, ಅತಿ ಕಡಿಮೆ ಬಜೆಟ್ ಅನ್ನ ಬಳಸ್ಕೊಂಡು ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಒಂದು ಯೋಜನೆ ಇದು. ಅತಿ ಕಡಿಮೆ ಬಜೆಟ್ ಅಲ್ಲಿ ಮತ್ತೆ ಫಸ್ಟ್ ಟೈಮ್ ಎಕ್ಸ್ಪಿಡೇಷನ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿರ್ತಕ್ಕಂಥ ಒಂದು ಯೋಜನೆ ಇದು. ಸೊ ಆದ್ರಿಂದ ಭಾರತವನ್ನ ಈ ಒಂದು ವಿಭಾಗದಲ್ಲಿ ಅತ್ಯಂತ ಉನ್ನತ ಮಟ್ಟದಲ್ಲಿ ನೋಡೋದಕ್ಕೆ ಸಾಧ್ಯತೆಯನ್ನ ಈ ಒಂದು ಮಾರ್ಸ್ ಆರ್ಬಿಟ್ ಮಿಷನ್ ನಮಗೆ ಒದಗಿಸುತ್ತೆ. ಸೊ ಆನ್ಸರ್ ಯಾವುದು ಇಲ್ಲಿ ಅಂತ ಹೇಳಿದ್ರೆ ಮಂಗಳ. ಮೊದಲ ಬಾರಿಗೆ ನಾವು ಬೇರೆ ಇನ್ನೊಂದು ಗ್ರಹದ ಎಕ್ಸ್ಪಿಡೇಷನ್ ಅನ್ನ ಸ್ಟಾರ್ಟ್ ಮಾಡೋದು ಯಾವುದರಿಂದ ಅಂತ ಹೇಳಿದ್ರೆ ಮಂಗಳದಿಂದ. ನೆಕ್ಸ್ಟ್, ಕ್ಷುದ್ರ ಗ್ರಹಗಳು ಯಾವ ಗ್ರಹಗಳ ನಡುವೆ ಕಂಡುಬರುತ್ತವೆ? ಮಂಗಳ ಮತ್ತು ಭೂಮಿ ನಡುವೆಯ, ಮಂಗಳ ಮತ್ತು ಶುಕ್ರನ ನಡುವೆಯ, ಮಂಗಳ ಮತ್ತು ಗುರುವಿನ ನಡುವೆಯ, ಮೇಲಿನ ಯಾವುದೂ ಅಲ್ಲ ಅಂತ ಹೇಳಿದ್ರೆ ಆನ್ಸರ್ ನೋಡೋದಕ್ಕೂ ಮುಂಚೆ ಒಂದು ಇಮೇಜ್ ಅನ್ನ ನೋಡ್ಕೊಂಬರೋಣ. ಸೊ ಇದು ನಮ್ಮ ಸೋಲಾರ್ ಸಿಸ್ಟಮ್. ಸೋಲಾರ್ ಸಿಸ್ಟಮ್ ಅಲ್ಲಿ ಸನ್ ಇಲ್ಲಿದ್ದಾನೆ, ಅದಾದ್ಮೇಲೆ ಮರ್ಕ್ಯೂರಿ ಬುಧ ಇಲ್ಲಿದ್ದಾನೆ, ಇಲ್ಲಿ ವೀನಸ್ ಇದ್ದಾನೆ, ಇಲ್ಲಿ ಅರ್ತ್ ಇದ್ದಾನೆ. ಸೊ ಸನ್ನು ಮೊದಲನೇದು ಮರ್ಕ್ಯೂರಿ, ಎರಡನೇದು ವೀನಸ್, ಮೂರನೇದು ಅರ್ತ್, ನಾಲ್ಕನೇದು ಮಾರ್ಸ್. ಮಾರ್ಸ್ ಆದ ನಂತರದಲ್ಲಿರ್ತಕ್ಕಂಥದ್ದು ಜುಪಿಟರ್. ಸೊ ಇವೆರಡರ ಮಧ್ಯೆ ಇರತಕ್ಕಂಥದ್ದೇ ಆಸ್ಟ್ರಾಯ್ಡ್ ಬೆಲ್ಟ್. ಸೊ ಆಸ್ಟ್ರಾಯ್ಡ್ ಬೆಲ್ಟ್ ಎಲ್ಲಿ ನಮಗೆ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮಂಗಳ ಮತ್ತು ಗುರು ಗ್ರಹದ ನಡುವೆ ಇರತಕ್ಕಂಥ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕಾಗ್ತದೆ. ಇದನ್ನ ಹಲವಾರು ಎಕ್ಸಾಮ್ಗಳಲ್ಲಿ ಈ ಕ್ವಶನ್ ಬಂದಿದೆ. ಸೊ ಇಲ್ಲಿಗೆ ಇವತ್ತು ಔಟರ್ ಪ್ಲಾನೆಟ್ ಅನ್ನ ನೋಡೋದಕ್ಕೂ ಮುಂಚೆಯೇ ಇನ್ನರ್ ಪ್ಲಾನೆಟ್ ನಲ್ಲಿ 3 ಗ್ರಹಗಳನ್ನ ನಾವು ನೋಡಿದ್ದೀವಿ. ಫಸ್ಟ್ ಒನ್ ಮರ್ಕ್ಯೂರಿ, ಸೆಕೆಂಡ್ ಒನ್ ವೀನಸ್
ಥರ್ಡ್ ಒನ್ ಮಾರ್ಸ್. ಸೊ ಅರ್ತ್ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಆಗುತ್ತೆ ಇದಕ್ಕೇನೆ. ಸೊ ಆದ್ರಿಂದ ಇಲ್ಲಿಗೆ ಇದನ್ನ ಇನ್ಕ್ಲೂಡ್ ಮಾಡಿಲ್ಲ. ಅದಾದ್ಮೇಲೆ ನಮಗೆ ಔಟರ್ ಪ್ಲಾನೆಟ್ ಬರ್ತವೆ. ಔಟರ್ ಪ್ಲಾನೆಟ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಇಲ್ಲಿಗೆ ಇವತ್ತಿನ 10 ಕ್ವಶನ್ಗಳ ಮೂಲಕವಾಗಿ ಇನ್ನರ್ ಪ್ಲಾನೆಟ್ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಅನ್ಕೊಳ್ಬಹುದು. ಓಕೆ, ಥ್ಯಾಂಕ್ ಯು.